ಇವರೆನ್ನದೇ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರನ್ನೊಳಗೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಿಮ್ಮೆಲ್ಲರ ಸದುಹೃದಯಕ್ಕೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ವಿಶೇಷವಾಗಿ ಎಸ್.ಎಂ. ಸುದ್ದಿಮಿತ್ರ ಅನ್ನುವಂತಹ ವಾಹಿನಿಯನ್ನ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂತಹ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಜೊತೆಗೆ ಈ ಒಂದು ಚಾನೆಲ್ನ ಮುಖ್ಯಸ್ಥರು ಆಗಿರುವಂತಹ ಶ್ರೀಕಾಂತ್ ಮಠಪತಿ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ಮಾಧ್ಯಮ ಅಂತ ಅನ್ನೋದು ಏನು ಅನ್ನೋದನ್ನ ಮೊದಲು ನಾವು ತಿಳ್ಕೊಬೇಕು. ಮಾಧ್ಯಮ ಅಂತಂದ್ರೆ ಜನರ ಒಂದು ಪ್ರತಿಬಿಂಬ. ಸಮಾಜದಲ್ಲಿ ಮಾಧ್ಯಮ ಅನ್ನೋ ಒಂದು ಪಾತ್ರ ಎಷ್ಟು ಮುಖ್ಯ ಆಗತ್ತೆ ಅಂತಂದ್ರೆ, ನಡೀತಿರುವಂತಹ ಅನ್ಯಾಯವನ್ನ, ಅಕ್ರಮವನ್ನ ಒಂದು ವ್ಯವಸ್ಥಿತವಾದ ಕಾನೂನಿನ ಮುಂದೆ ತೆರೆದಿಡುವಂತಹ ಒಂದು ಪ್ರಯತ್ನ. ಅನ್ಯಾಯ ಅಂತ ಜನರಿಗೆ ಬಂದಾಗ ಅದನ್ನ ನ್ಯಾಯದ ಪರವಾಗಿ ನೀವು ಬಿಂಬಿಸುವಂತಹ ಒಂದು ಪ್ರಯತ್ನ. ಜೊತೆಗೆ ಏನು ಕಾನೂನು ವ್ಯವಸ್ಥೆಯಲ್ಲಿ ಮಾಧ್ಯಮ ಪತ್ರಿಕಾ ಅನ್ನುವಂತಹ ರಂಗಕ್ಕೂ ಕೂಡ ಅದರದೇ ಆಗಿರುವಂತಹ ಒಂದು ಗೌರವ ಇದೆ. ಆ ಗೌರವವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಗೌರವದಿಂದ ನಡೆಸ್ಕೊಂಡು ಹೋಗುವಂತಹ ರೀತಿಯಲ್ಲಿ ಹೋಗ್ಬೇಕೇ ವಿನಃ ಒಂದು ಮಾಧ್ಯಮ ಅಂತಂದ್ರೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈಗ ಒಂದು ಬಿಸಿನೆಸ್ ಆಗ್ಬಿಟ್ಟಿದೆ. ಒಂದು ಮಾಧ್ಯಮ ಕೇವಲ ಒಂದು ಸಮುದಾಯಕ್ಕೆ ಮೀಸಲಿರಬಾರ್ದು. ಒಂದು ಮಾಧ್ಯಮ ಕೇವಲ ಒಂದು ಜಾತಿಗೆ ಮೀಸಲಿರಬಾರ್ದು, ಕೇವಲ ಒಂದು ಪಕ್ಷಕ್ಕೆ ಮೀಸಲಿರಬಾರ್ದು, ಕೇವಲ ವ್ಯಕ್ತಿಗತವಾಗಿ ಒಂದು ಮಾಧ್ಯಮ ಮೀಸಲಿರಬಾರ್ದು. ಅದಕ್ಕೆ ಮಾಧ್ಯಮ ಅಂತಾನೂ ಕರೆಯಂಗಿಲ್ಲ. ಒಂದು ಮಾಧ್ಯಮ ಅನ್ನೋದು ಸಾಮಾಜಿಕ ಚಿಂತನೆಗಳನ್ನ, ಇದಷ್ಟೇ ಅಲ್ಲದೆ ನಿಜವಾದ ಪ್ರತಿಭೆಗಳನ್ನ ಬೆಳೆಸುವಂತಹ ನಿಟ್ಟಿನಲ್ಲೂ ಕೂಡ ಮಾಧ್ಯಮದ ಕರ್ತವ್ಯ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಆ ಒಂದು ನಿಟ್ಟಲ್ಲಿ ನಾವು ಮಾಧ್ಯಮವನ್ನ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಮನವಿ ಈ ವೇದಿಕೆ ಮುಖಾಂತರ ನಂದಾಗಿರುತ್ತೆ. ಹಲವಾರು ದಿನಗಳಿಂದ, ತಿಂಗಳುಗಳಿಂದ ಈ ಒಂದು ಸುದ್ದಿಮಿತ್ರ, ಎಸ್.ಎಂ. ಸುದ್ದಿಮಿತ್ರ ಅನ್ನುವಂತಹ ವಾಹಿನಿಯಲ್ಲಿ ಬಹಳಷ್ಟು ಸುದ್ದಿಗಳನ್ನ ಬಿತ್ತರಿಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ನನ್ನ ಮಾಧ್ಯಮದ ಸ್ನೇಹಿತರು ಕೂಡ ಎಲ್ಲರೂ ಬಂದಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ವೇದಿಕೆ ಮುಖಾಂತರ ತಮಗೆ ಹೇಳ್ಕೊಳ್ಳೋದು ಏನಂತಂದ್ರೆ, ನಿಮ್ಮಲ್ಲಿರುವಂತಹ ಒಂದು ಪೆನ್ನನ್ನ ಕಡ್ಡದಲ್ಲಿ ತೋರಿಸಿರ್ತಾರೆ. ಅಂದ್ರೆ ನೀವು ಏನ್ ಬರೀತೀರಿ ಅದು ಬಹಳ ಮುಖ್ಯ ಆಗುತ್ತೆ ಅಂತ. ಇಡೀ ಒಂದು ವ್ಯವಸ್ಥೆಯನ್ನೇ ಬದಲಾವಣೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ. ಹಾಗಾಗಿ ನಿಮ್ಮ ಪೆನ್ನು, ನಿಮ್ಮ ಕ್ಯಾಮರಾ, ನೀವು ಮಾಡುವಂತಹ ಸುದ್ದಿ ಸಾಮಾಜಿಕವಾಗಿ ಒಂದು ಬೆಳವಣಿಗೆಯನ್ನ ಬಯಸಬೇಕೆ ಹೊರತಾಗಿ ಅದನ್ನ ಬೇರೆ ಕಡೆ ತಿರುಗಿಸುವಂತಹ ಒಂದು ವ್ಯವಸ್ಥೆ ಆಗಬಾರದು. ಈಗ 2026ರಲ್ಲಿ ನಾವಿದ್ವಿ. ಬಹಳಷ್ಟು ಸೋಷಿಯಲ್ ಮೀಡಿಯಾಗಳು ಎಲ್ಲರೂ ಕೂಡ ಒಂದು ಮೀಡಿಯಾ ತರನೇ ಕೆಲಸ ಮಾಡ್ತಿವೆ. ಆದ್ರೆ ಇಂತಹ ನ್ಯೂಸ್ ಚಾನೆಲ್ಗಳಿಗೆ ಯಾಕೆ ನಾವು ನೋಡ್ಬೇಕು? ಎಲ್ಲರದ್ದು ಯೂಟ್ಯೂಬ್ ಚಾನೆಲ್ಗಳಿದ್ದಾರೆ, ಎಲ್ಲರದ್ದು ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆ, ಅಲ್ಲೇ ನೋಡ್ಬೋದಾಗಿತ್ತಲ್ಲ. ಅಂದ್ರೆ ಮಾಧ್ಯಮ ಅನ್ನೋದೇ ಅದಕ್ಕೆ. ಎಲ್ಲರೂ ಆಗಕ್ಕಾಗಂಗಿಲ್ಲ. ಹಾಗಾಗಿ ನಿಮಗಿರುವಂತಹ ಶಕ್ತಿಯನ್ನ ಒಂದು ಒಳ್ಳೆಯದಕ್ಕೆ ಬಳಸ್ಕೊಂಡು ಸಮಾಜದ ಚಿಂತನೆಗಳನ್ನ ಮಾಡಿಕೊಂಡು ಯಾರಿಗೆ ಅನ್ಯಾಯ ಇದೆ ಅದನ್ನ ನ್ಯಾಯ ಕೊಡಿಸುವಂತಹ ನಿಟ್ಟಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇದ್ರ ಜೊತೆಗೆ ಎಸ್.ಎಂ. ಸುದ್ದಿಮಿತ್ರ ಇವತ್ತು ಏನು ಲೋಕಾರ್ಪಣೆ ಆಗಿದೆ, ಇವತ್ತಿನಿಂದ ಆ ಒಂದು ಚಾನೆಲ್ನ ಮುಖ್ಯಸ್ಥರು ಶ್ರೀಕಾಂತ್ ಮಠಪತಿಯವರು ಆ ಚಾನೆಲ್ ಅನ್ನ ಮುಂದಿನ ಒಂದು ಹಂತಕ್ಕೆ ಅಂದ್ರೆ ಡೆವಲಪ್ಮೆಂಟ್ ಹಾಕೋತಾ ಹೋಗಬೇಕು, ಅಭಿವೃದ್ಧಿ ಹೊಂದಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರು ಚಾನೆಲ್ ಅನ್ನ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಧ್ಯಕ್ಷರಿಗೆ ಹಾಗೂ ಇಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ.